ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಸಂಧ್ಯಾ GC, ಸಹಾಯಕ ಪ್ರಾಧ್ಯಾಪಕರು, ತೋಟಗಾರಿಕೆ ವಿಭಾಗ, ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ, ಮೂಡಿಗೆರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಂದು ನಾವು ಬೆಣ್ಣೆಹಣ್ಣಿನ ವೈಜ್ಞಾನಿಕ ಬೇಸಾಯ ಕ್ರಮಗಳನ್ನು ಕುರಿತಂತೆ ಚರ್ಚಿಸೋಣ. ಈ ಬೆಣ್ಣೆಹಣ್ಣೇನು ಹೇಳ್ತೀವಿ, ಇದನ್ನು ನಾವು ಇಂಗ್ಲಿಷ್ನಲ್ಲಿ ಬಟರ್ ಫ್ರೂಟ್ ಅಂತ ಕರಿತೀವಿ. ಈ ಹಣ್ಣು ಮೂಲತಃ ನಮ್ಮ ಭಾರತ ದೇಶದ ಹಣ್ಣಲ್ಲ. ಇದು ಮೆಕ್ಸಿಕೋದಿಂದ ನಮ್ಮ ದೇಶಕ್ಕೆ ಪರಿಚಯವಾದಂಥ ಹಣ್ಣು. ಆದರೂ ಕೂಡ ಇದು ಸಾಕಷ್ಟು ನಮ್ಮ ಭಾರತದ ಹವಾಮಾನಕ್ಕೆ, ಮಣ್ಣಿಗೆ ಚೆನ್ನಾಗಿ ಹೊಂದ್ಕೊಂಡು ಒಳ್ಳೆಯ ಫಸಲನ್ನು ಕೂಡ ಕೊಡ್ತಾ ಇದ್ದೇವೆ. ಇನ್ನು ಈ ಹಣ್ಣಿನಲ್ಲಿ ಕೊಬ್ಬಿನಾಂಶ ಹೆಚ್ಚಾಗಿರುತ್ತೆ. ಕೊಬ್ಬಿನಾಂಶ ಅಂದ ತಕ್ಷಣವೇ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದರೆ ಈ ಒಂದು ಕೊಬ್ಬಿನಾಂಶ ಮಾನವ ದೇಹಕ್ಕೆ ಯಾವುದೇ ರೀತಿ ಹಾನಿ ಕೂಡ ಉಂಟು ಮಾಡೋದಿಲ್ಲ. ಈ ಹಣ್ಣನ್ನು ಹೇಗೆ ಬೆಳೆಯುವುದು ಅಂತ ನೋಡೋಣ. ಈ ಹಣ್ಣನ್ನು ಸಾಮಾನ್ಯವಾಗಿ ಎಲ್ಲ ಮಣ್ಣಲ್ಲೂ ಕೂಡ ಬೆಳಿಬೋದು. ಆದರೆ ನೀರು ನಿಲ್ಲುವಂತಹ ಮಣ್ಣಾಗಿರಬಾರ್ದು. ನೀರು ಚೆನ್ನಾಗಿ ಬಸಿದು ಹೋಗುವಂತಹ ಮಣ್ಣು ಬಹಳ ಸೂಕ್ತ ಅಂತಲೇ ಹೇಳ್ಬೋದು. ಒಂದು ವೇಳೆ ಈ ಮರದ ಕಾಂಡದಲ್ಲೇನಾದರೂ ನೀರು ನಿಂತ್ಕೊಂತು ಅಂತಂದರೆ ಅದು ಕೊಳೆಯೋಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಒಂದು ಅಂಶ ಗಮನದಲ್ಲಿ ಇಟ್ಕೊಳ್ಳಿ, ನೀರು ಬಸಿದು ಹೋಗುವಂತಹ ಮಣ್ಣಲ್ಲಿ ಇದು ಚೆನ್ನಾಗಿ ಬರ್ತದೆ. ಅದೇ ಮಣ್ಣಿನ ರಸಸಾರ ಬಂದು 6ರಿಂದ 8 ಇದ್ದರೆ ಬಹಳಷ್ಟು ಸೂಕ್ತವಾಗಿರುತ್ತದೆ. ಹಾಗೆ ಈ ಒಂದು ಬೆಳೆಗೆ ಸುಮಾರು 12ರಿಂದ 35 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದ್ದರೆ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಬೆಳೆ ಏನಿದೆ, ಮಿಶ್ರ ಬೆಳೆಗಿಂತಲೂ ಏಕ ಬೆಳೆಯಲ್ಲಿ ಬಹಳಷ್ಟು ಚೆನ್ನಾಗಿ ಫಸಲನ್ನು ಕೊಡುತ್ತೆ. ಯಾಕಪ್ಪ ಅಂತಂದರೆ ಇದಕ್ಕೆ ಸೂರ್ಯನ ಬೆಳಕು ಚೆನ್ನಾಗಿದ್ದರೆ ಉತ್ತಮವಾಗಿ ಬರುತ್ತೆ. ಇನ್ನು ಮಾರುಕಟ್ಟೆಯಲ್ಲಿ ಸಾಕಷ್ಟು ತಳಿಗಳು ಆಲ್ರೆಡಿ ನಿಮಗೆ ಸಿಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಹ್ಯಾಸ್ ಅನ್ನೋ ತಳಿ. ಈ ಹ್ಯಾಸ್ ಅನ್ನೋ ತಳಿ ಬಹಳಷ್ಟು ಜನಪ್ರಿಯ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಒಂದು ನಮ್ಮ ಮಲೆನಾಡು ಮತ್ತು ಗುಡ್ಡಗಾಡು ಪ್ರದೇಶಕ್ಕೆ ಚೆನ್ನಾಗಿ ಹೊಂದಿಕೊಂಡು ಉತ್ತಮ ಇಳುವರಿ ಕೊಡುವಂತ ತಳಿಯಾಗಿದೆ. ಇದಲ್ಲದೆ ಫ್ಯುರ್ಟೆ, ಬೇಕಾನ್, ಅರ್ಕಾ ಸುಪ್ರೀಂ, ಕಾವೇರಿ ಗೋಲ್ಡ್, ಗ್ರೀನ್ ಗೋಲ್ಡ್, ಫ್ಲೋರಿಡಾ ಗೋಲ್ಡ್, ಪಿಂಕರ್ಟನ್, ಜುಟಾನೋ, ಹೀಗೆ ಹಲವಾರು ತಳಿಗಳು ಆಲ್ರೆಡಿ ನಿಮಗೆ ಮಾರುಕಟ್ಟೆಯಲ್ಲಿ ಲಭ್ಯವಾಗಿದೆ. ಇನ್ನು ಈ ಹಣ್ಣಿನ ಗಿಡಗಳು ಹೇಗಿರುತ್ತೆ ಅಂದರೆ, ಒಂದು ಬೀಜದಿಂದನೂ ಕೂಡ ನಾವು ಹಣ್ಣಿನ ಗಿಡಗಳನ್ನ ಬೆಳೆಸ್ಬೋದು. ಹಾಗೆ ಕಸಿ ಗಿಡಗಳನ್ನು ನಾವು ಬಳಕೆ ಮಾಡ್ಬೋದು. ಬೀಜ ಗಿಡಗಳನ್ನು ನೀವು ಬಳಕೆ ಮಾಡಿದ್ದಲ್ಲಿ ಗಿಡ ನೆಟ್ಟ ಸುಮಾರು 4ರಿಂದ 5 ವರ್ಷದ ನಂತರ ನಿಮಗೆ ಇಳುವರಿ ಕೊಡಲಿಕ್ಕೆ ಪ್ರಾರಂಭ ಆಗುತ್ತೆ. ಅದೇ ನೀವು ಕಸಿ ಗಿಡವನ್ನು ನೀವು ನಾಟಿ ಮಾಡಿದ್ರಲ್ಲಿ 2ರಿಂದ 3 ವರ್ಷಗಳ ನಂತರಕ್ಕೆ ಇಳುವರಿ ಕೊಡಲು ಪ್ರಾರಂಭಿಸುತ್ತದೆ. ಇನ್ನು ಎಷ್ಟು ಅಂತರದಲ್ಲಿ ನಾಟಿ ಮಾಡಬೇಕು ಅಂತ ನೀವು ಕೇಳ್ಬೋದು. ಸಾಲಿನಿಂದ ಸಾಲಿಗೆ 8 ಮೀಟರ್, ಸಸಿಯಿಂದ ಸಸಿಗೆ 8 ಮೀಟರ್ ಅಂತರವನ್ನು ಕೊಟ್ಟು ನೀವು ನಾಟಿ ಮಾಡಬೇಕಾಗತ್ತೆ. ಈ ಹಣ್ಣುಗೆ ಸಾಮಾನ್ಯವಾಗಿ ಯಾವುದೇ ರೋಗ ಆಗಲಿ ಕೀಟ ಆಗಲಿ ಬರೋದಿಲ್ಲ. ಬಹಳಷ್ಟು ಈಸಿಯಾಗಿ ಬೆಳೆಯುವಂತಹ ಬೆಳೆ, ಬಹಳ ಹಾರ್ಡಿ ಕ್ರಾಪ್ ಅಂತಲೇ ನಾವು ಹೇಳ್ಬೋದು. ಇನ್ನು ಎಷ್ಟು ಗೊಬ್ಬರ ಬೇಕು ಅಂತೇಳಿ, ಇನ್ನು 1ರಿಂದ 3 ವರ್ಷದ ಗಿಡಕ್ಕೆ ಸುಮಾರು 25 kgಯಷ್ಟು ತಿಪ್ಪೆ ಗೊಬ್ಬರ ಬೇಕಾಗುತ್ತೆ. 50 ಗ್ರಾಮ್ನಷ್ಟು ಸಾರಜನಕ, 20 ಗ್ರಾಮ್ನಷ್ಟು ರಂಜಕ, 50 ಗ್ರಾಮ್ನಷ್ಟು ಪೊಟ್ಯಾಶ್ ಬೇಕಾಗುತ್ತೆ. ಇನ್ನು ಯಾವಾಗ ಕೊಯ್ಲು ಬರುತ್ತೆ ಅಂದರೆ, ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಬಿಟ್ಟಂತಹ ಹೂವು ಕಾಯಿ ಕಟ್ಟಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಹೊತ್ತಿಗೆ ಕೊಯ್ಲು ಬರುತ್ತೆ. ಅದೇ ನವೆಂಬರ್ ಡಿಸೆಂಬರಲ್ಲಿ ಬಿಟ್ಟಂತಹ ಹೂವು ಕಾಯಿ ಕಟ್ಟಿ ಮೇ ಮತ್ತು ಜೂನ್ ಹೊತ್ತಿಗೆ ಕೊಯ್ಲಿಗೆ ಬರುತ್ತದೆ. ಇನ್ನು ಹಸಿರು ಬಣ್ಣದ ಹಣ್ಣುಗಳು ಪಕ್ವತೆಯನ್ನು ಹೊಂದಿ ಹಳದಿ ಅಥವಾ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಕೊಯ್ಲು ಮಾಡಿದ 6ರಿಂದ 10 ದಿನಕ್ಕೆ ಹಣ್ಣಾಗೋದನ್ನು ನೋಡ್ಬೋದು. ಇದು ಏನಪ್ಪ ಹಣ್ಣು ಅಂತಂದರೆ, ಕೊಯ್ಲು ಮಾಡಿದ ನಂತರವಷ್ಟೇ ಕಾಯಿ ಮೃದುವಾಗಿರುತ್ತದೆ. ಇನ್ನು 10ರಿಂದ 15 ವರ್ಷ ಮರಕ್ಕೆ ನೀವು ಚೆನ್ನಾಗಿ ಆರೈಕೆ ಮಾಡಿದ್ದಲ್ಲಿ ಒಂದು ಮರದಿಂದ ಸುಮಾರು 300ರಿಂದ 400 ಹಣ್ಣುಗಳು ದೊರೆಯುತ್ತದೆ. ಅದೇ ಹೆಕ್ಟೇರ್ಗೆ ನೋಡೋದಾದರೆ ಸುಮಾರು 8ರಿಂದ 10 ಟನ್ ಇಳುವರಿ ಬರುತ್ತದೆ. ಒಟ್ಟಾರೆಯಾಗಿ ಹೇಳೋದಾದರೆ ಈ ಮಲೆನಾಡು ಭಾಗಕ್ಕೆ ಈ ಹಣ್ಣು ಬಹಳ ಚೆನ್ನಾಗಿ ಹೊಂದ್ಕೊಂಡಿದೆ. ಈ ಹಣ್ಣನ್ನು ನೀವು ಬೆಳೆಯೋದ್ರಿಂದ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಲಾಭವನ್ನು ಮಾಡ್ಕೊಳ್ಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 8296457341. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.